ಒಂಥರ ಗುಡ್ ನ್ಯೂಸ್. ತುಂಬ ಜನ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ IPL ರಾಜ್ಯ ಸರ್ಕಾರ ಸಮ್ಮತಿ. ಓಕೆ ಫೈನ್, ನಡೆಸ್ಬೋದು ಅಂತ. ಒಂದಷ್ಟು ಅವಘಡಗಳು ಆಯಿತು, ಅಮಾಯಕ ಜೀವಗಳ ಬಲಿ ಆಯಿತು. ಇದೆಲ್ಲದರ ನಡುವೆ ಸ್ಟ್ರಿಕ್ಟಾಗಿ ಒಂದಷ್ಟು ಆ್ಯಕ್ಷನ್ಸ್ಗಳಾಗಬೇಕು, ಬದಲಾವಣೆ ಆಗಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಮಿತಿ ನಿರ್ಧರಿಸುತ್ತೆ. ಸಮಿತಿ ಒಂದು 16 ಪಾಯಿಂಟ್ಸ್ ಏನೋ ಹೇಳ್ತಾರೆ. ಆ್ಯಂಬುಲೆನ್ಸು, ಅಗ್ನಿಶಾಮಕ ದಳ ಹೋಗೋದಕ್ಕೆ ಬರೋದಕ್ಕೆ ವ್ಯವಸ್ಥೆ, ಪಾರ್ಕಿಂಗು, ಸೆಟ್ ಬ್ಯಾಕ್ ವಿಚಾರ ಆಗಿರ್ಬೋದು, ತುಂಬ ವಿಚಾರಗಳು. ಸ್ಟೆಪ್ಸ್ ಎಲ್ಲ ತುಂಬ ಕಿರಿದಾಗಿದೆ, ಒಮ್ಮೆಲೆ ಜನ ಓಡಾಡೋದಕ್ಕಾಗಲ್ಲ, ಕಾಂಪೌಂಡ್ ಸರಿಗಿಲ್ಲ, ಈ ಥರದ್ದೆಲ್ಲ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಲಿಕ್ಕೆ ಬಯಸಲಾಗಿತ್ತು. ಫೈನಲಿ ಇದೀಗ ಬೆಂಗಳೂರಿನಲ್ಲಿ IPLಗೆ ರಾಜ್ಯ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಏನೇನಾಯಿತು ಅಂತ ನೋಡೋದಾದರೆ, ಅಂತಾರಾಜ್ಯ ಪಂದ್ಯಗಳಿಗೂ ಅಂತಾರಾಷ್ಟ್ರೀಯ ಪಂದ್ಯಗಳಿಗೂ ಹಸಿರು ನಿಶಾನೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟು. ಹಲವು ತಿಂಗಳುಗಳ ಅನಿಶ್ಚಿತತೆ, ಗೊಂದಲಗಳ ಬಳಿಕ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಹಾಗೂ IPL ಪಂದ್ಯ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಇದರೊಂದಿಗೆ RCB ಸಂಭ್ರಮಾಚರಣೆಯ ವೇಳೆ ಉಂಟಾಗಿದ್ದ ಕಾಲ್ತುಳಿತದ ಬಳಿಕ ಬಹುತೇಕ ಮುಚ್ಚೋಗಿದ್ದಂಥ ಕ್ರೀಡಾಂಗಣದ ಬಾಗಿಲುಗಳು ಇದೀಗ ಮತ್ತೆ ತೆರೆಯಬಹುದಾದ ಸಾಧ್ಯತೆಗಳು ಇದೆ. ಛತ್ತೀಸ್ಗಢದ ರಾಯ್ಪುರದತ್ತ ಮುಖ ಮಾಡಿರುವಂತಹ RCB ತಂಡ ಬೆಂಗಳೂರಿನಲ್ಲಿ IPL ಆಯೋಜನೆಗೆ ಒಪ್ಪುತ್ತಾ RCB ಅನ್ನೋದು ಸ್ವಲ್ಪ ಸಸ್ಪೆನ್ಸ್ ಆಗಿದೆ. ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತಲ್ಲ, ಸಮಸ್ಯೆಗಳಾಯ್ತಲ್ಲ, ಹಾಗಾಗಿ ಅವರು ಒಪ್ಕೊಳ್ತಾರ ಅನ್ನೋದೊಂದು ಪ್ರಶ್ನೆ ಇದೆ. RCB ಮನವೊಲಿಕೆಗೆ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಸರತ್ತು ಮಾಡ್ತಾ ಇದೆಯಂತೆ. ಅಂದರೆ ಇನ್ಮೇಲೆ ಹಿಂಗಾಗಲ್ಲ, ನಾವಿದ್ದೀವಿ ಆ ಥರದ್ದೆಲ್ಲ ಹೇಳೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಆಗಿದೆ. ಸೊ ಎಲ್ರಿಗೂ ಒಂದು ಕನ್ಫ್ಯೂಷನ್ಸ್ ಇತ್ತು, ಅಯ್ಯೋ ಇದೇನಪ್ಪ ಇದು ಹೀಗಾಗ್ಬಿಡ್ತು, ಈಗ ಅವಕಾಶ ಸಿಗುತ್ತಾ ಸಿಗಲ್ವಾ, ಏನು ಮಾಡೋದು ಅನ್ನೋದೆಲ್ಲ ಪ್ರಶ್ನೆಗಳಾಗಿತ್ತು. ಬಟ್ ಇವಾಗ ಇಲ್ಲ, ನಡೆಸ್ಬೋದು, ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರು. ಆ ಬದಲಾವಣೆಗಳ ನಡುವಲ್ಲಿ ಇದೀಗ ಪಂದ್ಯಗಳನ್ನು ನಡೆಸೋದಕ್ಕೆ ನಾವು ಫೈನ್ ಆಗಿದ್ದೀವಿ, ನಮಗೇನು ಸಮಸ್ಯೆ ಇಲ್ಲ, ಆರಾಮಾಗಿ ಪಂದ್ಯಗಳನ್ನು ಯಾವುದೇ ಸಮಸ್ಯೆ ಇಲ್ಲದೆ ನಾವು ಮಾಡಬಹುದು ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಬಟ್ RCB ಮನವೊಲಿಸಬೇಕಾಗತ್ತೆ, ಇಲ್ಲ ಇಲ್ಲೇನು ಸಮಸ್ಯೆ ಆಗೋದಿಲ್ಲ, ನೀವು ಇಲ್ಲಿಗೆ ಬರ್ಬೋದು, ಇಲ್ಲಿ ಆಟ ಆಡ್ಬೋದು, ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಅದಕ್ಕೆ ಹೆಂಗೆ ಅವರು ಒಪ್ಕೊಳ್ತಾರೆ, ಏನು ಕಸರತ್ತು ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಕ್ರಿಕೆಟ್ ಅಭಿಮಾನಿಗಳಿಗೆ ಇದೊಂಥರ ಖುಷಿ, ಯಾಕಂದರೆ ತುಂಬ ಜನಕ್ಕೆ ನಿರಾಸೆ ಆಗಿಬಿಟ್ಟಿತ್ತು. ಬೆಂಗಳೂರಿನಲ್ಲೇ ಇನ್ನೆಲ್ಲೋ ಕಡೆ ನಡೆಯುತ್ತೆ ಅಂತಂದ್ರೂ ಇದೊಂಥರ ನಗರದ ಮಧ್ಯಭಾಗ ಇದ್ದಂಗೆ, ಬಂದು ಹೋಗಿ ಎಲ್ರಿಗೂ ಅಭ್ಯಾಸ ಆಗಿದೆ. ಇನ್ನೊಂದು ಇದೊಂಥರ ಕಂಫರ್ಟಬಲ್, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರೂ ಮೆಟ್ರೋ ಕನೆಕ್ಟಿವಿಟಿನೂ ಉಂಟು, ಮತ್ತು ನಗರದ ಮಧ್ಯಭಾಗದಲ್ಲಿರೋದ್ರಿಂದ ಆರಾಮಾಗಿ ಹೋಗೋದಕ್ಕೆ ಬರೋದಕ್ಕೂ ಈಸಿ ಆಗತ್ತೆ. ನೀವು ನಗರದಿಂದ ತುಂಬ ದೂರದಲ್ಲಿ ಮಾಡಿಬಿಡ್ತು ಅಂತಂದರೆ ಸಮಸ್ಯೆ ಆಗ್ಬಿಡತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲೇ ಇದ್ದರೆ ಬೆಟರ್ ಅನ್ನೋದಿತ್ತು. ಎಷ್ಟೋ ಪಂದ್ಯಗಳು, ಸವಿ ನೆನಪಿನ ರೋಮಾಂಚನಕಾರಿ ಎಷ್ಟೋ ಪಂದ್ಯಗಳು ಇಲ್ಲಿ ನಡೆದಿದೆ. ಅದೆಲ್ಲ ಒಂದು ಸುಂದರ ಕ್ಷಣಗಳಲ್ವಾ. ಇಮಿಡಿಯೇಟಾಗಿ ಇಲ್ಲಾಗದೇ ಇಲ್ವಂತೆ, ಕಷ್ಟ ಆಗುತ್ತಂತೆ ಅಂತಂದಾಗ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರ ಆಗಿತ್ತು. ಬಟ್ ಈಗ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಯಾವಾಗ ಇಲ್ಲಿ ಪಂದ್ಯಗಳು ನಡೆಯುತ್ತೆ, ಯಾವಾಗಿಂದ ಎಲ್ಲ ನಾರ್ಮಲ್ ಸಹಜ ಸ್ಥಿತಿಗೆ ಬರುತ್ತೆ ಅಂತ. ಬಟ್ ಏನೇ ಒತ್ತಡ ಇದ್ರೂ ಅಥವಾ ಏನೇ ಬೇಡಿಕೆ ಇದ್ರೂ, ಏನೇ ಇಷ್ಟ ಇದ್ರೂ ನಮ್ಗಳ ಜೀವನ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತೆಗೆದುಕೊಂಡೇ ನೀವು ಪ್ರಾರಂಭ ಮಾಡೋದು ಇನ್ನೂ ಸೂಕ್ತ. ಇನ್ನೊಂದಷ್ಟು ಅಮಾಯಕ ಜೀವಗಳು ಬಲಿಯಾಗೋದು ಬೇಡ. ಹಾಗಾಗಿ ಸ್ವಲ್ಪ ಸಮಯ ಆದ್ರೂ, ಸ್ವಲ್ಪ ತಡವಾದ್ರೂ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಎಲ್ಲೂ ಏನೂ ಸಮಸ್ಯೆ ಆಗದಂತೆಯೇ, ಯಾರ ಜೀವಕ್ಕೂ ಏನೂ ಆಗದಂತೆಯೇ ಅರೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.